ಶ್ರೀ ಗುರುಗಳಿಗೆ ನತಮಸ್ತಕನಾಗಿ ಗುರುಬಂಧುಗಳಾಗಿರುವಂತಹ ಪರಮ ಪೂಜ್ಯ ಮಾಧುಲಿಂಗ ಶ್ರೀಗಳವರಲ್ಲಿ ವಂದಿಸಿ, ಗುರುಬಂಧುಗಳಾಗಿರುವಂತಹ ಪರಮ ಪೂಜ್ಯ ಮೈಗೂರಿನ ಗುರುಪ್ರಸಾದ್ ಮಹಾಸ್ವಾಮಿಗಳವರಲ್ಲಿ ಕೂಡ ವಂದಿಸಿ, ರೈತ ಸಂಘಟನೆಯ ಎಲ್ಲ ರೈತ ಸಂಘದ ಮುಖಂಡರುಗಳಲ್ಲಿ ಆಗಮಿಸಿರುವಂಥ ಎಲ್ಲ ನಮ್ಮೆಲ್ಲರಿಗೂ ಕೂಡ ಅನ್ನದಾತರಾಗಿರುವಂಥ ಎಲ್ಲ ರೈತ ಬಾಂಧವರಲ್ಲಿ ಕೂಡ ಅನಂತ ವಂದನೆಗಳು. ಸಂಸ್ಕೃತದೊಳಗ ಒಂದು ಮಂತ್ರದ ವಿಜೇತವ್ಯ ಲಂಕಾ ಚರಣ ತರಣಿಯೋ ಜಲನಿಧಿ ಸಹಾಯಾಶ್ಚ ರಣಭುವಿ ಸಹಾಯಾಶ್ಚ ಕಪಯಃ ತಥಾಪಿ ಏಕೋ ರಾಮಃ ಸಕಲಮವಧಿ ರಾಕ್ಷಸಕುಲಂ ಕ್ರಿಯಾಸಿದ್ಧಿ ಸತ್ವಂ ಭವತಿ ಮಹತಾಂ ನ ಉಪಕರಣೆ. ಬಾಳ ಚಲೋ ಮಾತದ. ರಾಮ ಯುದ್ಧಕ್ಕೆ ಹೋಗುವಾಗ ಗೆಲ್ಲಬೇಕಾಗಿರುವಂಥದ್ದು ರಾವಣನ ಸಾಮ್ರಾಜ್ಯವನ್ನು, ವಿಜೇತವ್ಯ ಲಂಕಾ, ಗೆಲ್ಲಬೇಕಾಗಿರುವಂಥದ್ದನ್ನ ಲಂಕಾ ಸಾಮ್ರಾಜ್ಯ. ಚರಣ ತರಣಿಯೋ ಜಲನಿಧಿ, ನಡು ಏನದ ಅಂತಂದ್ರ ಹಿಂದೂ ಮಹಾಸಾಗರದ. ರಣಭೂಮಿ ಸಹಾಯಾಶ್ಚ ಕಪಯಃ, ಯುದ್ಧ ಭೂಮಿಯೊಳಗ ಸಹಾಯ ಮಾಡೋರು ಯಾರಪ್ಪ ಅಂತಂದ್ರ ಕಪಿ ಸೇನಾ ಇತ್ತು. ತಥಾಪಿ ಏಕೋ ರಾಮಃ ಸಕಲಂ ಅವಧೀತ್ ರಾಕ್ಷಸಕುಲಂ, ಒಬ್ಬನೇ ಒಬ್ಬ ರಾಮ ಮನಸ್ಸು ಮಾಡಿ, ಒಬ್ಬನೇ ಒಬ್ಬ ರಾಮ ಯೋಜನಾಬದ್ಧವಾಗಿ ಕಾರ್ಯಗತಗೊಳಿಸಿ ಇಂಥದ್ದನ್ನೆಲ್ಲವನ್ನು ಕೂಡ ಅಡಚಣೆಗಳನ್ನ ಮೆಟ್ಟಿ ಸಕಲಂ ಅವಧೀತ್ ರಾಕ್ಷಸಕುಲಂ, ಎಲ್ಲಾ ರಾಕ್ಷಸಕುಲವನ್ನ ನಾಶ ಮಾಡಿದ. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನ ಉಪಕರಣೆ. ನಮ್ಮ ಕ್ರಿಯಾಶಕ್ತಿ ಒಳಗ ನಮ್ಮ ಶಕ್ತಿ ಅಡಗೈತೆ ಹೊರತು ಉಪಕರಣ ಬೇಕಾಗಿಲ್ಲ, ನಿಮ್ಮ ಕೈಯಾಗ ಯಾವುದೇ ಆಯುಧಗಳು ಬೇಕಾಗಿಲ್ಲ, ನಿಮ್ಮ ಕೈಯಾಗ ಮತ್ತೊಂದು ಸೇನಾದ ಅವಶ್ಯಕತೆ ಇಲ್ಲ. ಇಡೀ ರೈತ ಕುಲವೇ ಒಂದು ಸೇನೆ ಅನ್ನುವಂಥದ್ದನ್ನ ನೀವು ತೋರಿಸಿಕೊಟ್ಟಿರಿ ಇವತ್ತು. ಅದರೊಳಗೇನು ಸಂಶಯನೇ ಇಲ್ಲ. ನೀವು ಹೆಂಗದಿರಿ ಅಂತಂದ್ರೆ ನಿಮಗೆಲ್ಲ ಗೊತ್ತಿರಬಹುದು. ನೇಪಾಳದೊಳಗ ಎಲ್ಲಾ ಸೋಷಿಯಲ್ ಮೀಡಿಯಾಗಳನ್ನ ಬಂದ್ ಮಾಡಿದ್ದಕ್ಕ ನಾಗರಿಕರಿಗೆಲ್ಲ ರೊಚ್ಚಿಗೆ ಅಲ್ಲಿ ಪ್ರಧಾನಮಂತ್ರಿನ ರಾಷ್ಟ್ರಪತಿನ ಎಲ್ಲರನ್ನೂ ಓಡಿಸ್ಬಿಟ್ರಿ ಅಲ್ರಿ. ಅದಕ್ಕಿಂತ ಮೊದಲ ಬಾಂಗ್ಲಾದೇಶದೊಳಗ ಇಡೀ ನಾಗರಿಕರೆಲ್ಲ ರೊಚ್ಚಿಗೆದ್ದ ಸರ್ಕಾರದ ವಿರುದ್ಧ ಎದ್ದ ಇಡೀ ಸರ್ಕಾರದ ಪ್ರಧಾನಮಂತ್ರಿ ಮಂತ್ರಿ ಮಂಡಳ ಎಲ್ಲರೂ ಕೂಡ ಪಲಾಯನ ಮಾಡಿ ಓಡಿಸ್ಬಿಟ್ರು. ಇನ್ನು ನೀವು ರೈತರು ಎದ್ರಿ ಅಂತಂದ್ರ ಕರ್ನಾಟಕ ಸರ್ಕಾರ ಓಡೋದೇನು ಬಹಳ ದೊಡ್ಡದಿಲ್ಲ, ಇನ್ನು 2 ದಿವಸನಾಗ ಓಡ್ ಹೋಗದ ಅನ್ನುವಂಥದ್ದನ್ನ ನೀವು 3 ದಿವಸದನ್ನ ಸಾಕ್ಷಿ ಸಮೇತವಾಗಿ ತೋರಿಸಿದಿರಿ. ನೀವು ಮನಸ್ಸು ಮಾಡಿದ್ರೆ ಹೆಂಗ ರಾಮ ಒಬ್ಬನೇ ಯೋಜನಾಬದ್ಧವಾಗಿ ಯೋಜನೆಗಳನ್ನ ಹಾಕಿ ಕ್ರಿಯಾ ಕಾರ್ಯಗಳನ್ನ ಮಾಡಿ ರಾವಣನನ್ನ ಸರ್ವನಾಶ ಮಾಡಿದಲ್ಲ, ಹಂಗ ನಿಮ್ಮ ವಿನಾಶಕ್ಕೆ ಕಾರಣರಾಗಿರುವಂತ ಫ್ಯಾಕ್ಟರಿಗಳು ರೈತರ ಜೀವನವನ್ನ ಹಿನ್ನಡೆಗೊಳಿಸ್ತಾ ಇರುವಂತ ಸರ್ಕಾರವನ್ನ ಓಡಿಸುವಂತ ದಿನ ದೂರ ಇಲ್ಲ ಅನ್ನುವಂಥದ್ದನ್ನ ನಿಮ್ಮೆಲ್ಲರಿಗೆ ಹೇಳಲಿಕ್ಕಂತ ಹೇಳಿ ನಾವೆಲ್ಲ ಬಂದಿವಿ. ನಿಮ್ಮಿಂದಲೇ ನಾವು ಕೂಡ ಅನ್ನ ಉಣ್ತೀವಿ. ಕನಿಕರನಿಸಿ ಪರಂಪೂಜ್ಯ ಗುರುಪ್ರಸಾದ್ ಸ್ವಾಮಿಗಳು ಫೋನ್ ಮಾಡಿದ್ರು, ಹೋಗಿ ಬರ್ ನಡ್ರಿ ಅಂತ ಹೇಳಿ ಎದ್ದ ಕೂಡಲೇ ಅವ್ರು ಫೋನ್ ಮಾಡಿದ ತಕ್ಷಣ ಎದ್ದ ಈ ಕಡೆ ಓಡಿ ಬಂದೀವಿ. ನಿಮ್ಮೆಲ್ಲರ ಜೊತೆಗೆ ನಾವೆಲ್ಲ ಇದೀವಿ ಅನ್ನುವಂಥ ಮಾತನ್ನ, ಹೋರಾಟವನ್ನ ಒಟ್ಟ ಹಿಂದ್ ತಕೋಬೇಡ್ರಿ. ಅವ್ರು ಸ್ವತಃ ಆಗಲೇ ಹೇಳಿದ್ರು, ಮುಖ್ಯಮಂತ್ರಿನೇ ಸ್ವತಃ ಇಲ್ಲಿ ಬರೋತಕ್ಕ ಹೇಳೋ ಪ್ರಶ್ನೆನೇ ಇಲ್ಲ. ಅವ್ರಿಗೆ ಮಾನವೀಯತೆನೇ ಇಲ್ಲ. ಪಾಪ 3 ದಿವಸ ಕುಂತೀರಿ ಅಂತಂದ್ರ ಯಾರೇ ಬರಬೇಕು ಮಾತಾಡಿಸ್ಬೇಕು ಅನ್ನುವಂಥದ್ದಿಲ್ಲ. ಇಲ್ಲ ಸಾದಾ ಯಾವ್ದಾರ ಸಂಘಟನೆ ರೋಡ್ ಬಂದ್ ಮಾಡಿದ್ರೆ ಅಂದ್ರೆ 2 ತಾಸಿನೊಳಗೆ MLA ಮಂತ್ರಿ ಫೋನ್ ಮಾಡಿ ವಾದ ಓಡಿಸ್ರ ಅವ್ರಿಗೆ ಅಂತಾರ. ಇಲ್ಲೆಲ್ಲ ನೀವು ಕುಂತೀರಿ ಅಂತಂದ್ರ ಕುಂಡ್ರಲ್ಲಿ ಅವ್ರು 2 ದಿವಸ ಕೊಡ್ತಾರ, ನೋಡೋಣ ಅನ್ನುವಂಥ ಧಾಷ್ಟತನವನ್ನ ಪ್ರದರ್ಶನ ಮಾಡ್ಯಾರ ಅಂತಂದ್ರ ಒಟ್ಟ ಹೇಳಕ್ ಹೋಗ್ಬೇಡ, ನಿಮ್ ಜೊತೆ ಎಲ್ಲಾ ಸಮುದಾಯ ಐತೆ ಅನ್ನುವಂಥ ಮಾತನ್ನ ಹೇಳ್ತಾ ಪೂಜ್ಯ ಶ್ರೀಗಳಿಗೆ ಮಾಹಿತಿಯನ್ನು ಹಸ್ತಾಂತರ ಮಾಡಿ.